ಇವೆಲ್ಲ ಬೆಳ್ಕೊಂಡು ಬಂದ ನಂತರ ಕಾಲದಲ್ಲಿ ಆಮೇಲೆ ಬೇಕಾದಷ್ಟು ನಮ್ಮಲ್ಲಿ ಸಾಹಿತಿಗಳು ಹುಟ್ಕೊಳ್ತಾರೆ. ಆಮೇಲೆ ಕುವೆಂಪು ಅವರು ಬರ್ತಾರೆ, ಅನಕರು ಅವರು ಬರ್ತಾರೆ, ವೆಂಕಟಶಾಸ್ತ್ರಿ ಅವರು ಬರ್ತಾರೆ, ಡಿ ವಿ ಗುಂಡಪ್ಪನವರು ಭಗವದ್ಗೀತೆಯನ್ನು ಕನ್ನಡ ಭಾಷೆಯಲ್ಲಿ ಅವರು ಚಿಂತನೆಯಲ್ಲಿ ತಂದುಕೊಟ್ಟದ್ದನ್ನು ಅದು ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ. ಬಿ ಎಂ ಶ್ರೀ ಅಂತ ಶ್ರೀಕಂಠಯ್ಯನವರು, ವರಕವಿ ದರಾಬೇಂದ್ರೆ ಅವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ನಮ್ಮ ಕೋಟ ಶಿವರಾಮ್ ಕಾರಂತರು ಎಲ್ಲ ಒಂದು ಹೊಸತನದ ಸಾಹಿತಿಗಳು. ಆಮೇಲೆ ಹೊಸ ಕನ್ನಡ ಅಂತ ಬಂತು. ಹೊಸ ಕನ್ನಡ ಇವೆಲ್ಲವನ್ನು ನೋಡಿದಾಗ ಅದ್ರ ಮಧ್ಯದಲ್ಲಿ ಕೈಗಾರಿಕೆನ ಒತ್ತಿ ಇಟ್ಟು ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರು ರೆಡಿ ಮಾಡಿಕೊಟ್ರಲ್ಲ, ಅಂಥ ಸಂದರ್ಭದಲ್ಲಿ ಮೈಸೂರಿನ ಸಂಸ್ಥಾನ ಹೆಂಗಿತ್ತು ಅಂತಂದರೆ ಇಂಜಿನಿಯರ್ಗಳ ಟೀಮ್ ಮಾಡುತ್ತೆ, ಸೈಂಟಿಸ್ಟ್ಗಳ ಟೀಮ್ ಮಾಡುತ್ತೆ, ಎಜುಕೇಷನ್ ಎಕ್ಸ್ಪರ್ಟ್ಸ್ಗಳನ್ನ ಟೀಮ್ ಮಾಡುತ್ತೆ. ಯಾವುದು ಮೈಸೂರು ರಾಜರು ಅಂತಿಂಥವರಲ್ಲ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕನ್ಸ್ಟ್ರಕ್ಷನ್ ಹೆಂಗಿರ್ತದೆ ಅದನ್ನು ಕಲೆ ಹಾಕುತ್ತೆ. ಸುಟ್ಟೋಯ್ತು ಅರಮನೆ ಅಂತ ಅವರು ಹೆದರ್ಕೊಳ್ಳೋದಿಲ್ಲ. ಇನ್ನೊಂದು ಅರಮನೆಯನ್ನು, ವೈಭವದ ಅರಮನೆಯನ್ನು ಈಗೇನು ಕಾಣ್ತೀವಿ ಅದನ್ನು ತರ್ತಾರೆ. ಆಗಿನ ಕಾಲದಲ್ಲಿ ಹೊರದೇಶಗಳಿಂದ ತಂದಂಥದ್ದೇ ಬೇರೆದಿದೆ. ಸಿವಿಲ್ ಇಂಜಿನಿಯರಿಂಗನ್ನು ಮೇಲೆ ಎತ್ತಿಟ್ಕೊಡ್ತಾರೆ. ಅಂಥದ್ರೊಳಗೆ ಅಣೆಕಟ್ಟನ್ನು ಕಟ್ಟೋದು ಹೇಗೆ ತೋರಿಸ್ತಾರೆ, ವಿದ್ಯುತ್ ಶಕ್ತಿಯನ್ನು ತರೋದು ಹೇಗೆ ಅಂತ ತೋರಿಸ್ತಾರೆ. ಇಂಥದ್ದು ಮಾಡಿರಬೇಕಾದ್ರೆ ಅವರನ್ನು ಯಾವತ್ತೂ ಈ ಕರ್ನಾಟಕ ಮಾರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನೇನು ಯೋಚನೆ ಮಾಡಿದೆ, ಈ 50ರ ಸಂಭ್ರಮವನ್ನು ಸಮಾಜಕ್ಕೆ ಕೊಡೋ ರೀತಿ ಹೇಗಿರಬೇಕು ಅಂತಂದರೆ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಹೊಟ್ಟೆಯ ಕಿಚ್ಚಿಗೆ ತಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ಹಾಡಿದ್ಯಾರು ಅಂದರೆ ನಮ್ಮ ಮಲೆನಾಡಿನ ತೀರ್ಥಳಿಯ ಕೋಗಿಲೆ ಆ ಬಾರಿಸು ಕನ್ನಡ ದಿಂಡಿಮವ ಅಂತ ಅಂದಿರೋದಿದೆಯಲ್ಲ, ಅದನ್ನು ನವೆಂಬರ್ 10ನೇ ತಾರೀಕು ಈ ಕರ್ನಾಟಕದ ರಾಜಧಾನಿಯಲ್ಲಿ ಬಾರಿಸಬೇಕು ಅಂತ ಹೇಳಿ 150 ಸಂಘಟನೆಗಳನ್ನು ಒಟ್ಟು ಹಾಕಿದ್ದೇವೆ. ಮೈಸೂರು ದಸರಾ ಅಂತ ತಂದ್ರಲ್ಲ ನಮ್ಮ ಮಹಾರಾಜರು, ಅದೇ ಥರದಲ್ಲಿ ಕನ್ನಡದ ಒಂದು ಹಬ್ಬವನ್ನು ತರಬೇಕು. ಮೈಸೂರು ದಸರಾದಲ್ಲಿ ಅಂಬಾರಿಯೇ ಆಕರ್ಷಣೆ. ಇಲ್ಲಿ ನಮ್ಮ ಭುವನೇಶ್ವರಿಯ ಕನ್ನಡದ ತೇರ ಆಕರ್ಷಣೆ. ಮೊದಲ ಬಾರಿಗೆ ಕನ್ನಡದ ತೇರನ್ನು ಎಲ್ಲಿಂದ ಎಳಿಬೇಕು ಅಂತ ಯೋಚನೆ ಮಾಡಿದಾಗ ನಾನು ಯೋಚನೆ ಮಾಡಿದೆ, ಮಹಾರಾಜರ ಈ ಅರಮನೆಯಿಂದ ಎಳಿಬೇಕು ವಿಧಾನಸೌಧದವರೆಗೆ. ಇವತ್ತು ವಿಧಾನಸೌಧ ನಮಗೆಲ್ಲರಿಗೂ ದೇವಸ್ಥಾನ. ಆದರೆ ಒಂದು ಕಾಲಕ್ಕೆ ಕನ್ನಡಿಗರಿಗೆ ಯಾರ ಋಣ ಇದೆ? ಮೈಸೂರು ಅರಸರ ಋಣ ಇದೆ. ಎಷ್ಟೋ ನಮಗೆ ಇವತ್ತಿನ ಏಳಿಗೆಗೆ ಅವರು ಕಾರಣರಾಗಿದ್ದಾರೆ. ಹಾಗಾಗಿ 2 ರಥಗಳನ್ನು ಕೆಂಪು ನಂಜಮ್ಮಣ್ಣಿಯವರ ಹೆಸರಲ್ಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಲ್ಲಿ ವೈದ್ಯನಾಥೇಶ್ವರ ಸ್ವಾಮಿಯ ಪಲ್ಲಕ್ಕಿ, ಭುವನೇಶ್ವರಿಯ ರಥ, ಇಷ್ಟನ್ನ ಬೆಂಗಳೂರು ಅರಮನೆ ಅಂಗಳದಲ್ಲಿ ತಗೊಂಡು ಮಹಾರಾಜರ ಹತ್ರನೇ ಪುಷ್ಪಾರ್ಚನೆ ಮಾಡಿಸಿ ಅದನ್ನು ತರ್ತಾ ಇದ್ದೀವಿ. ಅದು ತರುವಂಥದ್ದು ಅರಮನೆಯಿಂದ ವಿಧಾನಸೌಧದವರೆಗೆ. ಈ ಕ್ರಮದಲ್ಲಿ 50 ರಥಗಳು ಬರ್ತವೆ. 50 ರಥಗಳಿಗೆ ನಾನೀಗ ಏನು ಹೇಳ್ಕೊಂಡು ಬಂದನಲ್ಲ ಹೆಸರು, ಅವರುಗಳ ಹೆಸರನ್ನೇ ಹಾಕಿರ್ತೇವೆ. ಬಸವಣ್ಣವರು ಅತ್ಯದ್ಭುತವಾದಂಥ ಒಂದು ಕ್ರಾಂತಿಯನ್ನು ತಂದರು 12ನೇ ಶತಮಾನದಲ್ಲಿ. ಒಬ್ಳು ಹೆಣ್ಮಗಳಾಗಿ ಅಕ್ಕಮದೇವಿ ತನ್ನನ್ನೇ ಈ ಸಮಾಜಕ್ಕೆ ತೊಡಗಿಸ್ಕೊಂಡ್ಬಿಟ್ರು, ತ್ಯಾಗ ಮಾಡಿದ್ಲು, ದೇವರಾದ್ಲು ಅಲ್ವಾ. ಆಕೆ ಹೆಸರಲ್ಲಿ ಒಂದು ರಥ ಬರುತ್ತದೆ. ಯೋಚನೆ ಮಾಡಿ, ಈ ಥರದ ರಥ ಬರ್ತಾ ಇರುವಾಗ ಒಬ್ಬ ಮುಸ್ಲಿಂ ಆಗಿ ದೈವತ್ವವನ್ನು ಕಂಡುಕೊಂಡು ಸಾಹಿತ್ಯದಲ್ಲೇ ಸರಸ್ವತಿ ಲೋಕದಲ್ಲೇ ಮೇರುತನವನ್ನು ಕಂಡಂಥವ ಸಂತ ಶಿಶುನಾಳ ಶರೀಫ, ಅವ್ರ ಹೆಸರಲ್ಲಿ ಒಂದು ರಥ ಬರುತ್ತೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನ್ನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಅಂತ ಹಾಡಿದಂಥ ನಿಸರಾಮದ್ರ ಹೆಸರಲ್ಲೂ ಸಹ ಒಂದು ರಥ ಬರುತ್ತೆ. ರೈತರನ್ನ ಬಿಟ್ಟು ನಾವು ಕನ್ನಡದವ್ರು ಬದುಕಕ್ಕೆ ಸಾಧ್ಯ ಇದೆಯಾ? ಸಾಧ್ಯವಿಲ್ಲ. ನಮ್ಮ ಉಸಿರು ಅವರೆಲ್ಲ. ಸೊ ಅವರಿಗೆ ಸೇರಕ್ಕೆ ಕೇಳಿದೆ, ಎಲ್ಲ ರೈತರುಗಳು ಬರ್ತೀವಿ ಅಂತಂದರು. 25 ಎತ್ತಿನ ಗಾಡಿಗಳು ಈ ರಾಜಧಾನಿಗಳಲ್ಲಿ 10ನೇ ತಾರೀಕು ಮಧ್ಯಾಹ್ನ ಮೆರವಣಿಗೆಯಲ್ಲಿ ಬರುತ್ತೆ. ನಮ್ಮನ್ನ ಸಾಕಿ ಬೆಳೆಸಿರ್ತಕ್ಕಂಥ ಗೋವುಗಳು ಬರ್ತವೆ, ಎತ್ತುಗಳು ಬರ್ತವೆ, ಎಲ್ಲದಕ್ಕಿಂತ ನಮ್ಮ ವೈಭವದ ಕುದುರೆಗಳು ಬರ್ತವೆ. ಮಕ್ಕಳುಗಳನ್ನು ಸೇರಿಸಬೇಕು. ನಾನು ಮಾಡಿರುವಂಥ ಈ ಒಂದು ಕಾನ್ಸೆಪ್ಟು ಮುಂದಿನ ಪೀಳಿಗೆಗೆ ಹೋಗಬೇಕು ಅನ್ನೋ ದೃಷ್ಟಿನಲ್ಲಿ 400 ಸ್ಕೌಟ್ ಮಕ್ಕಳುಗಳದ್ರಲ್ಲಿ ಭಾಗವಹಿಸ್ತವೆ, NCC ಮಕ್ಕಳುಗಳು ಭಾಗವಹಿಸ್ತವೆ, ಬಂಜಾರ ಸಮುದಾಯದವ್ರು ಸೇರ್ಕೋತಾರೆ, ಮರಾಠಿ ಸಮುದಾಯ ಕನ್ನಡಿಗರಾಗಿ ಸೇರ್ಕೋತಾರೆ, ಲಂಬಾಣಿ ಸಮುದಾಯದವ್ರು ಸೇರ್ಕೋತಾರೆ, ಕೊಡವ ಸಮುದಾಯದವ್ರು ಸೇರ್ಕೊಳ್ತಾರೆ, ಬ್ರಾಹ್ಮಣ ಸಮುದಾಯದವ್ರು ಸೇರ್ಕೊಳ್ತಾರೆ. ನೋಡಿ, ಹಾಗಾದ್ರೆ ಯೋಚನೆ ಮಾಡಿ, ಇವಾಗ ಒಕ್ಕಲಿಗರುಗಳಿದ್ದಾರೆ, ಕುರುಬರಿದ್ದಾರೆ, ಎಲ್ಲರನ್ನೂ ಸೇರಿಸಿ 10,000 ಜನರನ್ನು ಒಟ್ಟು ಮಾಡಿ ಅರಮನೆ ಮೈದಾನದಿಂದ ನಾವು ವಿಧಾನಸೌಧದವರೆಗೆ ಹಿಂದೆಂದೂ ಕಾಣದೇ ಇದ್ದಂತಹ ಅದ್ಧೂರಿಯಾದಂತಹ ಕನ್ನಡದ ಹಬ್ಬವನ್ನು
ಕನ್ನಡದ ಉತ್ಸವವನ್ನು ಭುವನೇಶ್ವರಿಯ ರಥದ ಜೊತೆಯಲ್ಲಿ ನಾವು 10ನೇ ತಾರೀಕು ಮಧ್ಯಾಹ್ನ ತರ್ತಾ ಇದ್ದೇವೆ. ನಾನು ಹೇಳೋದಿಷ್ಟೇ, ಇವತ್ತು ಯಾರೆಲ್ಲ ಆಯುಷ್ ಟಿವಿನ ನೀವು ಈ ಕಾರ್ಯಕ್ರಮ ನೋಡಿದ್ರು, ದಯಮಾಡಿ ಕನ್ನಡದ ಋಣ ನಿಮ್ಮ ಮೇಲೆ ಇರುತ್ತೆ. ಆ ಭಾಷೆನ ಆಡ್ಕೊಂಡು ಬದುಕನ್ನು ಮಾಡ್ಕೊಂಡಿದ್ದೀವಿ. ಆ ಭಾಷೆನಲ್ಲೇ ನಾವು ಸಾಯ್ತಾ ಇರ್ತೀವಿ. 50ರ ಸಂಭ್ರಮ ಕರ್ನಾಟಕ ಅಂತ ದೇವರಾಜರ ಅರಸರು ಹೆಸರಿಟ್ರಲ್ಲ, ಅವ್ರನ್ನ ಇವತ್ತು ನಾವು ನೆನಪಿಸ್ಕೋತೀವಲ್ಲ. ವಿಧಾನಸೌಧವನ್ನ ಕಾಣ್ಬೇಕಾದ್ರೆ ಕೆಂಗಲ್ ಹನುಮಂತವ್ರನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಾಗಿ ಅವರಿಬ್ಬರ ಹೆಸರಲ್ಲೂ ರಥ ಇದೆ. ಇಷ್ಟು ಮಾಡುವಾಗ ಯಾವುದೋ ಪುರಾಣದ ಕಥೆ ಇರಲಿ, ಇತಿಹಾಸದ ಕಥೆ ಇರಲಿ, ಮತ್ತೊಂದು ಭಾವನೆಯ ಕಥೆ ಇರಲಿ, ಬದುಕಿನ ಕಥೆ ಇರಲಿ, ಎಲ್ಲವನ್ನೂ ತಂದು ಚಿತ್ರವನ್ನು ತಂದಿರತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರ ಹೆಸರಲ್ಲಿ ಒಂದು ರಥ ಇರುತ್ತೆ. ಇನ್ನು ನಮ್ಮ ಅಧ್ಯಾತ್ಮ ಧಾರ್ಮಿಕ ಲೋಕಗಳಲ್ಲಿ ಬಾಲಗಂಗಾಧರ ಸ್ವಾಮೀಜಿ ಆಗಲಿ, ಶಿವಕುಮಾರ ಸ್ವಾಮಿಗಳನ್ನ ಮರೆತರೆ ಕರ್ನಾಟಕ ತಪ್ಪಾಗ್ಬಿಡ್ತದೆ. ಹಾಗಾಗಿ ಅವ್ರ ಹೆಸರಲ್ಲೂ ರಥ ಇರುತ್ತೆ. ಯೋಚನೆ ಮಾಡಿ. ಇನ್ನು ಕ್ರಿಶ್ಚಿಯನ್ ಬಿಟ್ಬಿಟ್ರಾ ಅಂತ ಅನ್ನಿಸ್ಬಿಡ್ಬೋದು. ನಮಗೊಬ್ಬ ರೆವರೆಂಡ್ ಕಿಟ್ಟಲ್ ಅನ್ನುವಂಥವನು ಕನ್ನಡ ಭಾಷೆಗೆ ಮೊದಲು ಡಿಕ್ಷನರಿನ ಬರೆದಿದ್ದ. ಅವನ ಹೆಸರಲ್ಲೂ ಸಹ ಒಂದು ರಥ ಇದೆ. ಇಷ್ಟು ನಾವು ಯೋಚನೆಯನ್ನು ಮಾಡಿ ಈ ರಥಗಳನ್ನು ತರ್ತಾ ಇದ್ದೀವಿ. ನಿಮ್ಮ ಮಕ್ಕಳಿಗೆ ಇದನ್ನು ತೋರಿಸ್ಬಿಡ್ಬೇಕ್ರಿ ಕನ್ನಡಿಗರು. ಮೂರ್ಖರಾಗಬೇಡ್ರಿ. ಮೆರವಣಿಗೆನಲ್ಲಿ ಬಂದ ಮೇಲೆ ಹಾಗೆ ಮುಂದಿನ ವಿಧಾನಸೌಧದ ಮುಂದಿನ ಬಂದು KR ಸರ್ಕಲಲ್ಲಿ ದಾಟ್ಕೊಂಡು KR ಸರ್ಕಲ್ ನಂತರ ಮಹಾರಾಣಿ, ಆ ಮಹಾತಾಯಿ ಮಾಡಿರ್ತಕ್ಕಂಥ ಕಾಲೇಜು ಮೈಸೂರು ರಾಣಿಯವರು, ಆ ರಾಣಿ ಕಾಲೇಜಿನ ಪಕ್ಕದಲ್ಲಿ ಸ್ಕೌಟ್ ಹಾಲ್ ಇದೆ. ಅಲ್ಲಿ ಸಮಾರೋಪ ಕಾರ್ಯಕ್ರಮವನ್ನು ಮಾಡಿ ಅದ್ದೂರಿಯ ಕನ್ನಡ ಉತ್ಸವನ ಮಾಡ್ತೀವಿ. ಅದು ಯಶಸ್ವಿ ಆಗಲಿ ಅಂತೇಳಿ ಆ ಭುವನೇಶ್ವರಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಖಂಡಿತ. ಅಂದ್ರೆ ಗುರುಗಳೇ, ಇದು 1 ವರ್ಷಕ್ಕೆ ಸೀಮಿತವಾಗಿರಬಾರ್ದು. ನೀವು ಹೇಳಿದಾಗೆ ಪ್ರತಿ ವರ್ಷವೂ ಈ ಹಬ್ಬ ಆಗಬೇಕು, ಇದೇ ರೀತಿಯಾಗಿ ಅದ್ದೂರಿಯಾಗಿ ನಿಮ್ಮ ನೇತೃತ್ವದಲ್ಲೇ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶೆ. ಯಾಕಂದ್ರೆ ಕಾರ್ಯಕ್ರಮ ನಿಜವಾಗ್ಲೂ ಚೆನ್ನಾಗಿ ಆಗುತ್ತೆ. ಸಾಕಷ್ಟು ಲಕ್ಷಾಂತರ ಜನ ಕನ್ನಡಿಗರು ಬರ್ತಾರೆ. ಯಾಕಂದ್ರೆ ನೀವು ಜಾತಿ ಧರ್ಮ ಎಲ್ಲವನ್ನೂ ಬಿಟ್ಟು ನಾವು ಕನ್ನಡಿಗರು ಅನ್ನೋ ಒಂದು ಮನೋಭಾವನೆಯಲ್ಲಿ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಕಾರ್ಯಕ್ರಮ ಚೆನ್ನಾಗಿ ನಮ್ಮ ಆಯುಷ್ ವಾಹಿನಿಯ ಮೂಲಕ ನಾವು ಕೂಡ ಎಲ್ಲ ವೀಕ್ಷಕರಿಗೆ ಹೇಳ್ತೀವಿ, ಆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸಾವಿರಾರು ವರ್ಷಗಳ ಹಿಂದೆ ಇರುವಂತಹ ಕನ್ನಡ ಇತಿಹಾಸವನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಧನ್ಯವಾದಗಳು. ನಮಸ್ತೆ. ನಾವೆಲ್ಲರೂ ಕನ್ನಡಿಗರು. ನಮ್ಮ ಕನ್ನಡಿಗರಿಗೆ ಈ ಸಾಹಿತಿಗಾರರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಅಥವಾ ರಾಜವಂಶಸ್ಥರಾಗಿರ್ಬೋದು, ಇವರೆಲ್ಲರ ಋಣ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ಧೂರಿಯಾಗಿ ನವೆಂಬರ್ 10ನೇ ತಾರೀಕು ನಮ್ಮ ಬೆಂಗಳೂರಿನ ಅರಮನೆಯಿಂದ ನಾವೊಂದು ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಗುರುಗಳು ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ತಾವೆಲ್ಲರೂ ಅಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಕನ್ನಡದ ತಾಯಿ ಭುವನೇಶ್ವರಿಯ ರಥವನ್ನು ತಾವೆಲ್ಲರೂ ಎಳಿಯೋದಕ್ಕೆ ಯಾರಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅದರಲ್ಲಿ ಪಾಲ್ಗೊಂಡು ಅದಕ್ಕೆ ನಾವು ಪ್ರೋತ್ಸಾಹಿಸಬೇಕು, ಕಾರ್ಯಕ್ರಮನ ನಾವೆಲ್ಲ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಆಯುಷ್ ವಾಹಿನಿಯ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ನಾವೆಲ್ಲರೂ ಅಂದಿನ ದಿನ ಭೇಟಿ ಆಗೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕನ್ನಡವೇ ನಿತ್ಯ.